ಹಲ್ಲೆಲೂಯಾ. ಎಲ್ಲ ದೇವರ ಬಗ್ಗೆ ನಾವು ದೇವರ ವಾಕ್ಯಕ್ಕೆ ಹೋಗುವಾಗ ಯೇಸು ಪುನರುತ್ಥಾನ ಎಲ್ಲರಿಗೂ ತಿಳಿದಂಥದ್ದು. ವರ್ಷ ವರ್ಷ ನಾವೆಲ್ಲ ಮಾಡುವ, ಆದರೆ ದೇವರು ಯಾವ ವಿಶೇಷ ಕಾರ್ಯಕ್ಕಾಗಿ ಆತನು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟು 2-3 ದಿವಸ ತಾನು ಏನು ಕಾರ್ಯ ಮಾಡಿದ, ಯಾವ ರೀತಿಯಾಗಿ ಜಯಿಸಿದ, ತಂದೆ ಚಿತ್ತವನ್ನು ಯಾವ ರೀತಿಯಾಗಿ ಆತನು ಗೆದ್ದಿದ, ಇವೆಲ್ಲ ಕಾರ್ಯಗಳು ದೇವರು ಯಾತಕ್ಕಾಗಿ ಮಾಡಿದ, ಯಾರಿಗಾಗಿ ಮಾಡಿದ ನಾವು ನೋಡುವಂಥದ್ದಾಗಿದೆ. ದೇವರು ಯಾಕೆ ಭೂಮಿ ಮೇಲೆ ಬಂದ? ಮೊದಲನೇದಾಗಿ ನಮಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ, ನಾವು ಮಾಡುವ ಪಾಪಗಳನ್ನು ತಾನು ಹೊತ್ತುಕೊಂಡು ಪಾಪ ಸ್ವರೂಪಿಯಾಗಿ ಕ್ರೂಜ ಮೇಲೆ ತನ್ನ ಪ್ರಾಣ ಕೊಟ್ಟು 3 ದಿವಸ ಪಾತಾಳ ಲೋಕದಲ್ಲಿ ತನ್ನ ಕಾರ್ಯವನ್ನು ಮುಗಿಸಿ 3ನೇ ದಿವಸದಲ್ಲಿ ಮಸ್ಕಿನ ಜಾವದಲ್ಲಿ ಎದ್ದಿ ಆತನು ನಮಗೋಸ್ಕರ ಜಯಶಾಲಿಯಾಗಿ ಎದ್ದಿ ಬಂದಿದಂತನಾಗಿದ್ದಾನೆ. ನಾವು ವಾಕ್ಯ ಭಾಗ ನೋಡುವಾಗ ಲೂಕನು ಬರೆದ ಸುವಾರ್ತೆ 24ನೇ ಸಂಧಿ 34ನೇ ವಚನ. ಸ್ವಾಮಿ ಎದ್ದದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡದು ಎಂದು ಹೇಳುತ್ತಿದ್ದರು. ನೋಡಿ, ಇಲ್ಲಿ ಸ್ವಾಮಿ ಎದ್ದಿದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳಿದನು. ಈ ಸೀಮೋನನಂದು ಯಾರು? ದೇವರು ಆತನು ಮತ್ತೊಂದು ಹೊಸದಾಗಿ ಹೆಸರು ಕೊಟ್ಟಿದ್ದು ಪೇತ್ರ. ಆ ಪೇತ್ರನಿಗೆ ಬದಲಾಗಿ ದೇವರು ಕಾಣಿಸಿಕೊಂಡಿರ್ತಾನೆ. ಇಲ್ಲಿ ನಾವು ನೋಡುವಾಗ ದೇವರು ಪ್ರತಿನಿತ್ಯ ಪ್ರತಿ ಸೆಕೆಂಡ್ ಅಲ್ಲಿ ಎಷ್ಟೋ ಸಮಯದಲ್ಲಿ ಹಿಂದೆ ಶಿಷ್ಯರ ಜೊತೆ ತನ್ನ ಪುನರುತ್ಥಾನ ಬಗ್ಗೆ ಹೇಳುತ್ತಾ ಇದ್ದನು ದೇವರು. ಆದರೆ ಅವರಿಗೆ ಅರಿವೇ ಇರ್ತಾ ಇದ್ದಿಲ್ಲ. ತನ್ನ ಶಿಷ್ಯರಿಗೆ ಎಷ್ಟೋ ಸಲ 10ಕ್ಕಿಂತ 20ಕ್ಕಿಂತ ಮೋಸ್ಟ್ ಜಾಸ್ತಿಯಾಗಿ ಹೇಳಿದ, ನಾನು ಇದು ಮನುಷ್ಯ ಕುಮಾರನು ಸಾಯಲ್ಪಡ್ತಾನೆ, 3ನೇ ದಿವಸದಲ್ಲಿ ಎದ್ದಲ್ಪಡ್ತಾನೆ. ಯೋಹಾನನು ಹೆಂಗ್ ಮೀನಿನ ಹೊಟ್ಟೆಯಲ್ಲಿ 3 ದಿವಸ ಉಳಿದಿದಲ್ಲ, ಹಂಗೆ ಇದೇ ಮನುಷ್ಯ ಕುಮಾರನು 3 ದಿವಸ ಭೂಮಿಯಲ್ಲಿದ್ದು ಮೃತ್ಯುಂಜಯನಾಗಿ ಎದ್ದು ಬರ್ತಾನಂತೇಳಿ ಬಹಳಷ್ಟು ಸಲ ಎಲ್ಲವೂ ಕಾರ್ಯಗಳಲ್ಲಿ ಹೇಳ್ತಾ ಬಂದ್ರು. ಆದ್ರೆ ಅವರಿಗೆ ಗ್ರಹಿಸ್ಲಕ್ಕಾಗ್ತಿಲ್ಲ. ಆದ್ರೆ ಒಂದು ಸಮಯ ಬರ್ತದ, ನೀವೆಲ್ಲರೂ ತಿಳ್ಕೊಳ್ಳುತ್ತೀರಿ ಅವಾಗ ನಾನು ಯಾರಿದ್ದೆ ಅಂತ ಹೇಳಿ. ಅವಾಗ ಪೇತ್ರನಿಗೆ ಏನ್ ಮಾಡ್ತಾನೆ ದೇವರು, ಹಿಂಗೆ ಒಂದ್ ದಿವಸ ಏನೋ ಕಾರ್ಯದಲ್ಲಿ ಹೇಳುವಾಗ ಅವನಿಗೆ ಅವ್ರ ತಮ್ಮನಿಗೆ, ನೀನು ಇವತ್ತಿನ ಹಿಡಿದ ನೀನು ಈ ಸೀಮೋನನಲ್ಲ ಪೇತ್ರನ್ ಅಂತ ಹೇಳ್ತಿರ್ತೇನೆ, ಯಾಕಂದ್ರೆ ಬಂಡೆ ತರ ನೀನು ಚಟ್ಟಾಣವಾಗಿರ್ತಿ ಅಂತ ಹೇಳಿ, ನೀನು ಬಂಡೆ ಮನೆ ಕಟ್ಟಿ ಅಂತ ಹಿಡಿದು ಪೇತ್ರನು ಬಹಳ ಏನಂತಾರ ಶಾರ್ಪ್ನೆಸ್ ಅಂಡ್ ಬೋಲ್ಡ್ನೆಸ್ ಪರ್ಸನ್ ಇದ್ದಿದ್ದ, ಯಾವ್ದಕ್ಕಾದ್ರೂ ಅಂಜುವಂತನಿಲ್ಲ. ನಾವು ಹಿಂದೆ ನೋಡುವಾಗ ದೇವರು ಏನ್ ಹೇಳ್ತಾರ, ನಾನು ಅರಿಯನು ಅಂತ ಹೇಳಿ ನೀನು 3 ಸರ್ತಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂತ ಹೇಳಿದ ಮಾತು ಪೇತ್ರನಿಗೆ. ಆದ್ರೆ ಇಲ್ಲಿ ಪೇತ್ರನು ಬಲವಾಗಿರ್ತಾನೆ. ದೇವರು ಏನ್ ಮಾಡ್ತಾನೆ, ಆತನಿಗೆ ಪರಲೋಕದ ಒಂದು ಬಡವಾದ ಬೀಗ ಕೊಟ್ಟಿರ್ತಾನೆ. ಆ ಬೀಗ ಯಾವ್ದಂದ್ರೆ ಅಪೋಸ್ತಲರ ಬೀಗ ಕೊಟ್ಟಿರ್ತಾನೆ. ಆತನ ಮೂಲಕ ಸಮಸ್ತ ಲೋಕವೆಲ್ಲ ಏನಾಯ್ತು, ಅಪೋಸ್ತಲ ಅಂತೇಳಿ ಮಾರ್ಪಟ್ಟಿದ್ರು. ಆತನೇ ಅವ್ರಿಗೆ ಎಲ್ಲರಿಗೂ ಏನ್ ಮಾಡ್ದ, ಯಾರ್ಯಾರ ಮೇಲೆ ಲೇ ಹ್ಯಾಂಡ್ ಮಾಡ್ದ, ಅವ್ರ ಗ್ರೇಸ್ ಎಲ್ಲ ಅವ್ರ ಮೇಲೆ ಎಳೆದು ಬಂತು. ಯಾಕಂದ್ರೆ ಅಪೋಸ್ತಲ ಅನ್ನುವ ಮೀನಿಂಗ್ ಪದ, ದೇವರು ತನ್ನ ಸ್ವರೂಪದಲ್ಲಿ ಏನೇನ್ ದೇವರಲ್ಲಿ ಇದ್ದ ಮಹಿಮೆ ಎಲ್ಲ ಆ ಅಪೋಸ್ತಲ ಮೇಲೆ ಇದ್ದ. ಆತನ 306 ತಿಂಗಳು ದೇವರು ಏನ್ ಮಾಡ್ದ, ತನ್ನ ಶಿಷ್ಯರ ಜೊತೆನೇ ಕಾಲ ಕಳೆದ. ಶಿಷ್ಯರಿಗೆ ಏನ್ ಬೋಧಿಸಿದ ಅಂದ್ರ, ಆತನ ಏನೇನ್ ಕಾರ್ಯಗಳು ಮಾಡ್ದ, ಏನೇನ್ ಕಾರ್ಯಗಳು ಆ ಶಿಷ್ಯರಿಗೆ ಕಲಿಸಿದ, ಅವೆಲ್ಲ ಕಾರ್ಯಗಳು ಅವ್ರು ಕಲಿತಿದ್ರು. ಆದರೂ ಆ ದೇವರ ಪವಿತ್ರಾತ್ಮ ಹೊಂದುವುದಕ್ಕಿಂತ ಮುಂಚೆ ಅವ್ರಿಗೆ ಆ ಅರುಣೇ ಇದ್ದಿಲ್ಲ. ಈತನು ಯಾರು ಬಂದಾರ ಅವರು ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿದ್ರು, ಈತನು ಒಬ್ಬ ಪ್ರವಾದಿ. ಯಾವ ರೀತಿಯಿಂದ ಎಲಿಶಾ, ಮೋಶೆ, ಅಬ್ರಾಮ್, ಈ ತರ ಯಾರ್ಯಾರ ಹಂಗೆ ಈತನು ಒಬ್ಬ ಪ್ರವಾದಿಯಾಗಿ ಬಂದಿರ್ಬೋದು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ದೇವರು ಎಲ್ಲಿ ಕಾಣ್ತಾರ, ಅವರು ಯಾವಾಗ ದೇವರು ಒಂದೊಂದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯ, ಮಹತ್ವ ಕಾರ್ಯಗಳು ಮಾಡುತ್ತಾ ಹೋಗ್ತಾರಲ್ಲ, ಆಗ ಒಬ್ಬೊಬ್ಬರಾಗಿ ನೀನೇ ಬರ್ಬೇಕಾದ ರಕ್ಷಕನು, ನೀನೇ ನಮ್ಮ ಕರ್ತನು, ನೀನೇ ನಮ್ಮ ದೇವರು, ನೀನೇ ಪರಲೋಕದ ರಾಜ್ಯನು ಅಂತ ಹೇಳಿ ಅಂಗೀಕರಿಸ್ಕೋತ ಬಂದ್ರಿ. ಯಾಕ ದೇವರು ಈ ಲೋಕಕ್ಕೆಲ್ಲ ಒಂದೇ ಪಟ್ಟಿ ಜ್ಞಾನ ಹೇಳಿಲ್ಲ. ಆತನು ಆರಿಸಿಕೊಂಡ 12 ಮಂದಿ ಶಿಷ್ಯರಲ್ಲಿ ಮಾತ್ರ ಕಾಣಿಬಂತು. ಅದರಲ್ಲಿ ಬಲವಾಗಿ ಪ್ರೀತಿಸಿದ ಅಂದ್ರೆ ನಂಬಿಕೆ ಉಳ್ಳವನೇ ಆಗಿದ್ದ ಪೇತ್ರನು. ಅದಕ್ಕೆ ದೇವರು ಮೊದಲನೇದಾಗಿ ಏನ್ ಕಾಣಿಸ್ತಾನ, ಪೇತ್ರನಿಗೆ ಕಾಣಿಸ್ಕೊಳ್ತಾನ. ಅವಾಗಂತನ ಆ ಸ್ವಾಮಿ ಹೇಳಿದ ಮಾತು ನಿಜವಾಯ್ತು, ನಾನು ಕಂಡೆನು. ಅವನ ಜೊತೆ ಯೋಹಾನನು ಇರ್ತಾನೆ. ಯೋಹಾನನು ದೇವರಿಗೆ ಪ್ರಿಯನಾದ ಶಿಷ್ಯನು, ತನ್ನ ಮಗನಂತೆ ನೋಡುವಂತನು. ನೋಡಿ ಅವ್ರು ಎಷ್ಟು ಸೌಭಾಗ್ಯವಂತರಿದ್ರು. ಅಂತ ಅಪೋಸ್ತಲರು ಈ ಜೀವಿತದಲ್ಲಿ ಯಾರು ಸಿಗಲ್ಲ. ಅವರಂತ ತ್ಯಾಗಮಯಿ, ಅವರಂತ ಸತ್ಯವಂತರು, ಅವರಂತ ನಿಷ್ಠಾಳವಾಗಂತ ಸೇವಕರು ಈ ಜನರೇಷನ್, ಯಾಕ ಮುಂದೆ ಬರುವ ಜನರೇಷನ್
ಸುಳ್ಳುಗಾರರು ಮೋಸಗಾರರು ಸಿಗ್ತಾರ, ದುಡ್ಡಿನ ಕರೆದೋಗ್ತಾರ. ಆದ್ರೆ ಅವರು ಈ ಪುಸ್ತಕದಲ್ಲಿ ಬರ್ದಿದ್ದ ಹೆಸರಂದ್ರೆ ಅವರು ತುಂಬಾ ಅನ್ವತಿಯಾಗಿ ಪವಿತ್ರರಾಗಿ ನಡೀತಾ ಇದ್ರು. ಪವಿತ್ರ ಆತ್ಮನಿಗೆ ಯಾವ ರೀತಿಯಾಗಿ ಚಲಿಸ್ತಿರಲ್ಲ ಅದೇ ರೀತಿಯಾಗಿ ಹೋಗ್ತಾ ಇದ್ರು. ಹಾಗಾಗಿ ದೇವರು ತನ್ನ ಪುನರುತ್ಥಾನ ಮೊದಲೇನ್ ಮಾಡ್ತಾರ, ದೇವರನ್ನು ಸಬ್ಬತ್ ದಿವಸದಲ್ಲಿ ಮಾಡೋ ಕಾರ್ಯಕ್ಕಾಗಿ ಏನ್ ಮಾಡ್ತಾರ, ಮಗ್ದಲದ ಮರಿಯಳು ಮತ್ತೆ ಯೋನನಿಲ್ಲ ಯಾಕೋಬನ ತಾಯಿ ಮರಿಯಳು ಮತ್ತೆ ಸಲೋಮಿ ಇಲ್ಲ ಸ್ವಲ್ಪ ಜನ ಹೆಣ್ಮಕ್ಳು ಏನ್ ಮಾಡ್ತಾರ, ಆ ಕಾರ್ಯವನ್ನು ಮುಗಿಸೋದಕ್ಕಾಗಿ ಸಮಾಧಿ ಕಡೆ ಹೋಗ್ತಾ ಇರ್ತಾರೆ. ಹೋಗುವಾಗ ದೂರಿಂದ ನೋಡುವಾಗ ನೋಡ್ತಾರೆ ಸಮಾಧಿಯ ಕಲ್ಲು ತೆರೆಯಲ್ಪಟ್ಟಿತ್ತು. ಅವಾಗ ಅವರೆಲ್ಲ ದಾಪಟ್ಟು ಓಡ್ತಾರ, ಒಳಗಡೆ ಹೋಗ್ದು ನೋಡೋದ್ರೊಳಗ ಸ್ವಾಮಿ ಇರೋದಿಲ್ಲ. ಅಲ್ಲಿ ಏನಿರ್ತಾರ, ದೇವದೂತರು, ಇಬ್ಬರು ದೇವದೂತರು ಬಂದಿರ್ತಾರ. ಇಲ್ಲಿ ಮತ್ತಾಯನು ದೇವದೂತರು ಅಂತ ಬರೆಯಲ್ಪಡ್ತಾನ, ಮಾರ್ಕ್ ಏನು ಬರೀತಾನ, ದೇವ ಮನುಷ್ಯರು. ಇಲ್ಲಿ ದೇವರು ಏನ್ ಕಾರ್ಯ ಮಾಡ್ತಾನ ಅಂದ್ರ ದೇವದೂತರನ್ನು ಕಳಿಸ್ತಾನ ಮತ್ತೆ ದೇವ ಮನುಷ್ಯರು, ಇವರೆಲ್ಲರೂ ಒಂದೇ ಅರ್ಥವಲ್ಲ ಆಗುತ್ತದ. ಇಲ್ಲಿ ದೇವ ಮನುಷ್ಯರು ದೇವ ದೂತರು ಅಂತ ಕರೆಯಲ್ಪಡ್ತಾರ. ಅಂದ್ರೆ ಅವ್ರು ದೇವರು ಯಾವ ಕಾರ್ಯಕ್ಕಾಗಿ ಒಪ್ಪಿಸ್ತಾರಲ್ಲ ಆ ಕಾರ್ಯ ಮಾಡ್ತಾರ. ಅವ್ರು ಮನುಷ್ಯ ರೂಪವಾಗಿ ಬರ್ಬೋದು, ಏಂಜಲ್ ಹಂಗ ಆಗಿ ಬರ್ಬೋದು. ಆದ್ರ ಅಲ್ಲಿ ಬರ್ದಿದೆ ಎರಡು ಸಾಮರ್ಥ್ಯಗಳು ಏನದ ಒಂದೇ ಆಗಿ ಕಾಣಿಸ್ತದ. ಅವಾಗ ಆ ಮರಿಯಳು ಕೇಳ್ತಾಳ, ಎಲ್ಲಿ ನನ್ನ ಸ್ವಾಮಿಗೆ ನೀವು ಏನ್ ಮಾಡಿರಿ, ನನಗೆ ಏನಾದ್ರು ಬೇಕಾದ್ರೆ ಹೇಳಿ, ದುಡ್ಡು ಬೇಕಾ ಕೊಡ್ತೀವಿ, ಎಲ್ಲಿಗೆ ನನ್ನ ಸ್ವಾಮಿ ದೇಹ ಅಂದಾಗ ಆ ಇಬ್ಬರು ಏಂಜಲ್ಗಳು ಏನ್ ಮಾಡ್ತಾರ, ನಗ್ತಾ ಇರ್ತಾರ. ನೀವು ಹುಡುಕ್ತಿದ್ದ, ನೀವು ಕೊಂದಿದ್ದ, ಸಿಲುಬೆಗೆ ಹಾಕಿದ ಯೇಸು ಇಲ್ಲಿಲ್ಲ, ಅವನು ಜೀವಿತವಾಗಿ ಎದ್ದಿದ್ದಾನೆ. ಹಲ್ಲೆಲೂಯಾ. ನೋಡಿ, ಏಂಜಲ್ ಬಾಯಿಯಿಂದ ದೇವರು ಕರೆಸಿದ ಆ ಮೊದಲನೇ ಓಡಿ ಏನಿರ್ತದ, ಆತನು ಇನ್ನಿಲ್ಲ, ಆತನು ಎದ್ದಿದ್ದಾನೆ. ನೋಡಿ, ಸ್ತೋತ್ರ, ಹಲ್ಲೆಲೂಯಾ, ಆಮೆನ್. ಇಲ್ಲಿ ಇಲ್ಲ, ಎದ್ದಿದ್ದಾನೆ ಅಂತ ಹೇಳ್ಬಿಡ್ತಾರ. ಎದ್ದಿದ್ದಾನೆ ಅಂದ್ರ ಜ್ಞಾಪಕ ಮಾಡ್ಕೊರಿ, ಆತನು ನಿಮ್ಮ ಜೊತೆ ಎಷ್ಟು ಪೈಕಿ ಎಷ್ಟು ಸಲ ಹೇಳಿದನ, ನಾನು ಪುನರುತ್ಥಾನ ಇರ್ತೆ, ಜೀವನ ಮರಣ ಮತ್ತ ಪುನರುತ್ಥಾನ ನನ್ನಲ್ಲಿ ಇರ್ತೆ. ಅದಕ್ಕೆ ದೇವರದ್ದು ಏನ್ ಬರ್ತದ, 3 ದಿವಸ ಬರ್ತದ. ಮರಣ ದಿನ, ಜನ್ಮ ದಿನ, ಪುನರುತ್ಥಾನ ದಿನ. ಯಾರಿಗಾರ ಇರ್ತದ, ಜನ್ಮ ದಿನ ಇರ್ತದ, ಮರಣ ದಿನನೇ ಇರ್ತದ. ಆದ್ರ ದೇವರಿಗೆ ಏನದ, ಪುನರುತ್ಥಾನ. ಅದಕ್ಕೆ ದೇವರೇನ ಮಹಾಸ್ವರೂಪಿ, ಆತನಲ್ಲಿ ಎಲ್ಲ ಶಕ್ತಿಗಳುಂಟು. ಆಗ ಅವ್ರು ಕೇಳಿದಾಗ ದೇವರು ಹೇಳ್ತಾರ, ನೋಡು, ನೆನಪು ಮಾಡ್ಕೊಳ್ಳಿ. ಯಾಕಂದ್ರೆ ದೇವರು ಈ 12 ಮಂದಿ ಶಿಷ್ಯರಿಗೆ ಆದಷ್ಟು ಮಟ್ಟಿಗೆ ಹೇಳ್ತಾನೆ. ಆದ್ರ ಸ್ತ್ರೀಯರು ಮಾತ್ರ ಒಂದೇ ಒಂದು ಜಾವದಲ್ಲಿ ಹೇಳ್ತಾರೆ, ಒಂದೇ ಬೇಕು ಹೇಳ್ತಾರೆ, ಹೆಣ್ಮಕ್ಳಿಗೆ ನಾನು ಪುನರುತ್ಥಾನವಾಗಿ ಬರ್ತೆ, ಮನುಷ್ಯ ಕುಮಾರನಾಗಿ ಮತ್ತೆ ಸಾಯಲ್ಪಟ್ಟು ಮತ್ತೆ ಎದ್ದು ಬರ್ತೀನಂತ ಹೆಣ್ಮಕ್ಳಿಗೆ ಒಂದೇ ಬಾರಿದಾಗ ಹೇಳಿ ಬೈಬಲಲ್ಲಿ ಸತ್ಯವಿಲ್ಲ. ಆದ್ರೆ ತನ್ನ 12 ಮಂದಿ ಶಿಷ್ಯರಿಗೆ ಈ ಪದೇ 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 ಎಷ್ಟೋ ಸರಿ ಒಂದ್ 10,000 ತನ ಹೇಳೋಣ, ಎಷ್ಟು ಪೈಕಿ ಹೇಳೋದು ಗೊತ್ತಿಲ್ಲ. ಆದ್ರ ಬಹಳಷ್ಟು ಪೈಕಿ ಹೇಳಿದಾನ. ಅದಕ್ಕೆ ಎದ್ದು ಬಂದಿದಾಗ ಅವ್ರ ಕಣ್ಣಿಗೆಲ್ಲ ಕಾಣಿಸ್ತಾನ. ಅವಾಗ ದೇವರು ಏನಾಗ್ತಾನ, ಪ್ರಶಾಂತ ರೂಪವಾಗ್ತಾನ. ದೇವರು ಎದುರು ನಿಂತರು ಜೀಸಸ್ ಅವ್ರಿಗೆ ಗುರ್ತಿರಲ್ಲ. ಯಾಕಂದ್ರೆ ಅವರ ಕಣ್ಣು ಮೊಬ್ಬಾಗಿ ಮಾಡ್ತಾನೆ ದೇವರು. ಹಾಗಾಗಿ ಅವ್ರು ಅದೇ ದುಃಖದಲ್ಲಿ ಇರ್ತಾರೆ. 12 ಮಂದಿ ಶಿಷ್ಯರೆಲ್ಲ ಅದೇ ದುಃಖದಲ್ಲಿ ಕಾಲ ಕಳೀತಾ ಇರ್ತಾರ. ಜೀಸಸ್ ಹಿಂಗಾಯ್ತು ಅಂತೇಳಿ ಅವ್ರು ಮತ್ತೆ ಹಳೆ ಕೆಲ್ಸಕ್ಕೆ ಹೋಗ್ತಾರೆ, ಮೀನ್ ಹಿಡಿಯೋ ಕೆಲಸ ಮಾಡ್ತಾರೆ. ಆದ್ರ ದೇವರು ಆತರ ಜೊತೆನೇ ಇರ್ತಾನೆ. ಅವ್ರ ಜೊತೆ ಹೋಗಿ ಅಲ್ಲಿ ಹೋದಾಗ ಎಲ್ಲೆಲ್ಲಿ ಸಿಗ್ತಾನೆ, ಎಲ್ಲರಿಗೂ ಶುಭವಾಗ್ಲಿ ಶುಭವಾಗ್ಲಿ ಅಂತ ಹೇಳ್ತಾ ಇರ್ತಾನ. ಯಾಕೆ ದೇವರು ಬೇರೆ ಓಡಿ ಹೇಳ್ಬೋದಿತ್ತಲ್ಲ, ಶುಭವಾಗ್ಲಿ ಎಂಬಲ್ಲಿ ಚಂದಿದ್ದೀರಾ ನೀವು ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಶುಭವಾಗಲಿ ನಿಮ್ಗೆ ಅಂತ ಹೇಳಿದಾನಂದ್ರ ದೇವರ ಅನ್ಯೋನ್ಯತೆ ಅವ್ರಿಗೆ ಯಾವಾಗ್ಲೂ ಶುಭ ಅಂದ್ರೆ ಬೆಳಕು ಯಾವ ರೀತಿಯಿಂದ ಕಾಣಿಸ್ತದಲ್ಲ ಅದೇ ರೀತಿಯಾಗಿ ದೇವರು ಮಾತಾಡ್ತಾರ. ಶುಭವಾಗಲಿ, ಒಂದ್ ಬೆಳಕು ಹೆಂಗ್ ನಿಲ್ಸ್ತದ ನೋಡಿದಿಲ್ಲ, ಅದಕ್ಕೆ ನಿಮಗೆಲ್ಲ ಶುಭವಾಗಲಿ. ಇವತ್ತು ದೇವರು ಹೇಳಿದ ಮಾತು ನಿಮ್ಮ ಬಾಯಿಂದ ಹೇಳಿ, ಶುಭವಾಗ್ಲಿ 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 ಅಂತ ನೀವು ಬಾಯಿಂದ ಅರಿಕೆ ಮಾಡಿ. ಯಾಕಂದ್ರ ಆತನ ಬೆಳಕಿರ್ತದ. ಅದೇ ರೀತಿಯಾಗಿ ಅವರು ಎಲ್ಲೇ ಹೋದ್ರು ದೇವರಿಗೆ ಗುರುತಿರ್ಸಲ್ಲ. ಯಾಕಂದ್ರೆ ಆತನು ರೂಪ ಚೇಂಜ್ ಆಗಿರ್ತದ. ಅಂದ್ರೆ ಅದೇ ದೇಹದಲ್ಲಿ ಆತನ ಪ್ರಕಾಶ ರೂಪ, ಅಂದ್ರೆ ದೇವರ ರೂಪ ಯಾವ ಇರ್ತದಲ್ಲ ಆ ರೂಪವಾಗಿ ಪೇತ್ರನ ಆಗ್ತಾನ. ಪೇತ್ರನಿಗೆ ಕೇಳ್ತಾನ, ಪೇತ್ರನೇ ನೀ ನನ್ಗೆ ಎಷ್ಟಾಗಿ ಪ್ರೀತಿಸ್ತೀಯ ಅಂತ ಕೇಳ್ತಾನ. ಅಂದ್ರೆ ಪೇತ್ರ ನನ್ನ ಜೀವನಕ್ಕಿಂತ ಹೆಚ್ಚಿಗೆ ಪ್ರೀತಿಸ್ತೇನೆ ದೇವ್ರೆ, ಇನ್ನ ಎಷ್ಟು ಪ್ರೀತಿ 3 ಪೈಕಿ ಕೇಳ್ತಾನೆ. ಯಾಕಂದ್ರ ಆತನ ನಂಬಿಗಸ್ತನಾದ ಶಿಷ್ಯನಾಗಿದ್ದ. ಆತನು ಪರಲೋಕಕ್ಕೆ ಹೋಗೋಕ್ಕಿಂತ ಮೊದಲು ಏನ್ ಮಾಡ್ದ, ಎಲ್ಲ ಪವಿತ್ರ ಆತ್ಮನ ವರಗಳು ಆತನಲ್ಲಿ ತುಂಬಿಟ್ಟಿದ. ಆಗ ಎಷ್ಟು ದಿವಸ ಅವ್ರ ಜೊತೆ 40 ದಿವಸ ಮತ್ತೆ ದಿನ ಕಳೆದಿಲ್ಲ. ಅವ್ರ ಜೊತೆ ಇದ್ದು ಸ್ವಸ್ಥತೆ ಮಾಡ್ಕೊತ, ಬಿಡುಗಡೆ ಮಾಡ್ಕೊತ. ಇಲ್ಲಿ ತೋಮನ ನೋಡ್ತೇವೆ. ತೋಮನ ಏನ್ ಮಾಡ್ತಾನ,
ಮಾಡ್ತಾನ, ಆ ನಂಬಿಗಸ್ತನಾಗ್ತಾನೆ. ದೇವರೇ ನೀವು ಕರ್ಕರೆ ನಂಬಿರ್ಯಾ, ನಾ ನಂಬಲ್ಲ, ಯೇಸು ಎದ್ದಿದ್ದಾನಂತ ಹೇಳಿ ಆತನ ಬಟ್ಟು ಅದು ಮಳೆ ಹೊಡೆದಿರಲ್ಲ ಅದ್ರ ಕೈ ಹಾಕಿ ನೋಡುವ ತನಕ ನಾ ನಂಬುದು ಇಲ್ಲ ಅಂತ ಹೇಳ್ತಾನ. ಆಗ ದೇವರು ಬರ್ತಾನ, ಬಾ ತೋಮನಿ ನನಗೇನಂದಿದಿ, ನನಗೆ ಬಟ್ ಹಾಕಿ ನೋಡಿಸ್ತಾನೆ, ನೀ ನಂಬಲ್ಲ, ಪಾಪ ನೋಡ್ ನನ್ ಕಾಯಗಳು ಅಂತ ತೋರಿಸ್ತಾರ. ಆಗ ಆತನ ಪಾದಕ್ಕೆ ಬೀಳ್ತಾನ, ಗುರುವೇ ನೀನೇ ಇದ್ದಿ ನಿಜವಾದ ದೇವರು ಅಂತ ಹೇಳಿ. ಆಮೇನ್, ಹಲ್ಲೆಲೂಯಾ. ನೋಡ್ರಿ ಎಷ್ಟು ಅದ್ಭುತವಾಗಿ ಅವರು ನಂಬಿ ಅವ್ರು ನೋಡಿ ನಂಬ್ತಾ ಇದ್ದಾರೆ. ಆದ್ರೆ ನಾವು ಇವತ್ತು ಆತ ಸೃಷ್ಟಿಕರ್ತ ನಂಬದೆ ನೋಡಿ ನಾವು ನಂಬುತ್ತಾ ಇದ್ದೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತನಾಗಿದ್ದಾನೆ, ನಮಗಾಗಿ ಆತನು ರಕ್ತ ಸುರಿಸಲ್ಪಟ್ಟಿದಂತ ಆತನು ನಮಗಾಗಿ ಯುದ್ಧನು ಮಾಡುವಂತ ದೇವರಾಗಿದ್ದಾನೆ. ಅದಕ್ಕೆ ನೀವು ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು, ನಿಮ್ಮ ಶ್ರಮೆಕ್ಕಿಂತ ನಿಮ್ಮ ಬುದ್ಧಿಗಿಂತ ನೀವು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿರ್ಬೇಕು. ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು ಸ್ತುತಿ ಸ್ತೋತ್ರಗಳಿಂದ ವರ್ಣಿಸ್ತಾ ಇರಬೇಕು. ಆತನ ಭಯ ಭಕ್ತಿಯಲ್ಲಿ ನೀವು ಪ್ರತಿನಿತ್ಯ ನಿತ್ಯ ನಿತ್ಯ ನಡೆಯುತ್ತಾ ಇರಬೇಕು. ಆತನು ಮಾಡಿದ ತ್ಯಾಗ, ಆತನು ಶಿಲ್ಬೆ ಮೇಲೆ ತನ್ನ ಸುರಿಸಿದ ರಕ್ತ, 3 ದಿವಸ ಪಾತಾಳದಲ್ಲಿ ಹೋಗಿ ಕಾರ್ಯಗಳು ಮಾಡಿ ಯಾವ ರೀತಿ ಯೌನನು ಆ ಮೀನಿನ ಹೊಟ್ಟೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಯೇಸುನು 3 ದಿವಸ ತನ್ನ ಪಾತಾಳದ ಬೀಗವನ್ನು ಹಾಕುವಂತನಾಗಿದ್ದಾನೆ. ಅಂಧಕಾರ ಶಕ್ತಿಯನ್ನು ಮುರಿಯಲಂತ ಶಕ್ತಿ ಕೊಟ್ಟಿದ್ದಾನೆ. ಯಾವ ದುರಾತ್ಮವು ಮಾಟ ಮಂತ್ರಗಾರರು ನಿಮ್ಗೆ ಯಾವ ರೋಗವು ನಿಮ್ಮನ್ನು ತಟ್ಟುವಂತದಿಲ್ಲ. ಯಾಕಂದ್ರೆ ಆತನು ನಿಮಗಾಗಿ ತನ್ನ ಪರಿಶುದ್ಧ ರಕ್ತ ಮತ್ತು ಪರಿಶುದ್ಧ ದೇಹ ನಮಗಾಗಿ ಚೆಲ್ಲಿದನಿರಿ. ಆತನ ಒಂದೊಂದು ಹನಿ ರಕ್ತ ಭೂಮಿ ಮೇಲೆ ಬಿದ್ದಾಗೆಲ್ಲ ದುಷ್ಟ ಆತ್ಮನ ಕಾರ್ಯ ನಾಶ ಮಾಡಿದನ. ಆ ರಕ್ತವೇ ಇವತ್ತು ಪವಿತ್ರಾತ್ಮ ಭರಿತರಾಗಿ ನಾವು ವಾಕ್ಯಗಳು ಕೇಳುವಂತೆ, ಆತನ ಆರಾಧಿಸುವಂತೆ, ಆತನ ಹೆಸರಿನ ಮೂಲ ದೇವುಗಳು ಓಡ್ತಾವ. ಆತನ ಹೆಸರು ಮೂಲ ಏನಾಗ್ತದ, ಸ್ವಸ್ಥತೆ, ಬಿಡುಗಡೆ, ಅದ್ಭುತ, ಮಹಾ ಅದ್ಭುತ, ಸೂಚಕರ, ಪ್ರಾಫಸಿಗಳು ಇವೆಲ್ಲ ಮಾಡ್ತಾರಲ್ಲ ಈ ಜನರು. ಆತನ ಒಂದು ಶ್ರಮೆಯಿಂದ ಆತನು ನಮಗಾಗಿ ಕೊಟ್ಟಿದ ಉಪಕಾರ, ಅದು ನಮಗೆ ಏನ್ ಕೊಟ್ಟರೆ ದಾನವಾಗಿ ಕೊಟ್ಟಿದ್ದಾನೆ. ಆ ದಾನಕ್ಕೆ ನಾವ್ ಏನ್ ಮಾಡ್ತಾ ಇದ್ದೇವೆ, ಈಗಿನ ಜನರೇಷನ್ ಎಲ್ಲರೂ ತಿರಸ್ಕರಿಸ್ತಾ ಇದ್ದೇವೆ. ಯಾಕಂದ್ರ ಲೌಕಿಕ ಸಂಸಾರದಲ್ಲಿ ಸಿಕ್ಕಿ ದೇವರ ಕಾರ್ಯ ಏನ್ ಹೇಳಿದ ಆ ಕಾರ್ಯಗಳನ್ನು ನಾವು ಬಿಚ್ಚುತ್ತಾ ಇಲ್ಲ. ನಾವು ದೇವರಿಗೆ ಯಾವ ರೀತಿಯಾಗಿ ಸಮರ್ಪಣೆ ಮಾಡ್ಬೇಕು, ದೇವರೆಲ್ಲ ಹೆಂಗ್ ನಡಿಬೇಕು ಯಾರು ಕಲಿತಾ ಇಲ್ಲ. ಯಾಕ, ದಿನದ ನಿತ್ಯ ಕಾರ್ಯದಲ್ಲಿ ನಿಮ್ಮದೇ ಆದ ಆಸೆಗಳಲ್ಲಿ ಶರೀರ ಅಭಿಲಾಷಗಳು ಯಾವ್ಯಾವ, ಆ ಶರೀರ ಅಭಿಲಾಷಗಳಲ್ಲಿ ಎಲ್ಲರೂ ಕುಂದು ಹೋಗ್ತಾ ಇದ್ದಾರ. ಅದರ ಶರೀರ ಅವನು ಜಜ್ಜಲ್ಪಟ್ಟು ಮುಳ್ಳಿನ ಕಿರೀಟ ಧರಿಸ್ಕೊಂಡು ಹೊಡಿಸ್ಕೊಂಡು ಅವನ ತ್ಯಾಗಕ್ಕೆ ಯಾರು ಬೆಲೆ ಕಟ್ತಾ ಇಲ್ಲ. ಇವತ್ತು ಸಿಸ್ಟರ್ ಇದೆ, ಇವತ್ತು ಹೋಗರಿ ರೆಡಿ ಆಗಿ ಆತನ ಮುಂದೆ ಕೂಡ 2 ಗಂಟೆ ನನ್ನ ಬಟ್ಟೆ ತೋರಿಸಿ ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಯೇಸುವೆ ನೀ ಎಷ್ಟೆಲ್ಲ ಕಷ್ಟಪಟ್ಟು ಹಿಂಸೆ ಪಟ್ಟಿ ನಮಗಾಗಿ ರಕ್ಷಣೆ ಕೊಟ್ಟಿದ್ದಲ್ಲ ಯೇಸಪ್ಪ, ಅದಕ್ಕಾಗಿ ಸ್ತೋತ್ರ. ಕಣ್ಣೀರಿನಿಂದ ಪ್ರಾರ್ಥನೆ, ದುಃಖದಿಂದ ಪ್ರಾರ್ಥನೆ, ಆತನನ್ನು ಉಲ್ಲಾಸದಿಂದ ಯಾರು ಸ್ತುತಿ ಸ್ತೋತ್ರಗಳು ಹೇಳುವಂತರಿಲ್ಲ. ಎಲ್ಲರೂ ಬರಬೇಕು, ಕೂಡ್ಬೇಕು, ಹೋಗ್ಬೇಕು, ಇದೇ ಕೆಲಸ. ಲೋಕದ ಕಟ್ಟೆ ಕಡೆವರೆಗೂ ದೇವರ ಜೊತೆ ಇರುವಂತನಾಗಿದೆ. ನಿಮ್ಮ ಯಾವ ರೋಗ ಇರಲಿ ನಿಮ್ ಜೊತೆ ಇರಲ್ಲ, ನಿಮ್ ಶಾಪಗಳು ಇರಲ್ಲ, ನಿಮ್ ಬಂಧು ಮಿತ್ರಗಳಿರಲ್ಲ. ನಿಮಗೆ ನಿತ್ಯ ಜೀವ ಬೇಕಂದ್ರೆ ಯಾರನ, ಆತ ಪುನರುತ್ಥಾನ ಎದ್ದಿದ ಯೇಸು ಒಬ್ಬನೇನ, ಆ ಯೇಸು ಒಬ್ಬರೇ ಹರ. ಅದಕ್ಕೆ ಬಿಟ್ಟು ಯಾರು ನಿಮ್ಮನ್ನು ನೋಡುವಂತರಿಲ್ಲ. ನಿಮ್ಮನ್ನು ಹಿಂಸಿಸುವವರಿಗೂ, ನಿಮ್ಮನ್ನು ಶಾಪ ಪಡುವವರಿಗೂ, ನಿಮಗೆ ಹಿಂಸೆ ಮಾಡಿ ಕೊಲ್ಲುವಂತ ಸ್ಥಿತಿಯಲ್ಲಿಯೂ ಆತನ ಏನ್ ಮಾಡ್ತಾನ, ನಿಮಗಾಗಿ ಯುದ್ಧ ಮಾಡುವಂತ ದೇವರನ. ಆತನ ಹೆಸರು ಯೇಸು, ಈಸ್ ದ ಜೀಸಸ್ ಕ್ರೈಸ್ಟ್. ಆತನಲ್ಲಿ ನೀವು ಎಷ್ಟಾಗಿ ಬಲ ಹೊಂದುತ್ತೀರಲ್ಲ ಅಷ್ಟಾಗದೆ ಮಗ್ದಲ ಮರಿಯಳು ಅವರೆಲ್ಲ ಸಾಯ್ಕೆ ಹೆಣ್ಮಕ್ಳು ಏನ್ ಮಾಡ್ತಾರೆ, ಓಡಿ ಹೋಗ್ತಾರೆ ಶಿಷ್ಯರ ಹತ್ರ. ಅವರೆಲ್ಲ ಒಂದು ಮನೆಯಲ್ಲಿ ಕುಂತಾಗ ಸ್ವಾಮಿಯ ದೇಹವಲ್ಲಿಲ್ಲ, ಅಲ್ಲಿಲ್ಲ ಅಂದಾಗ ಪೇತ್ರರು ಓಡಿ ಬರ್ತಾರೆ. ಸ್ಪೀಡ್ ಓಡುವಾಗ ಅವರಲ್ಲಿ ದೇಹ ಕಾಣಲ್ಲ, ಆತನ ಉಡುಪು ಮಾತ್ರ ಇರ್ತದಲ್ಲಿ. ಆ ಉಡುಪು ನೋಡಿದಾಗ ಅವನಿಗೆ ನೆನಪು ಬರ್ತದ, ದೇವರು ಹೇಳಿದ ಮಾತು ಎಲ್ಲ ನೆನಪು ಬರ್ತದಲ್ಲಿ. ಹಾಗಾಗಿ ಮತ್ತ ಅವ್ರು ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾರೆ ಶಿಷ್ಯರೆಲ್ಲ. ದೇವರು ಅಲ್ಲಿನೂ ಪ್ರತ್ಯಕ್ಷನಾಗ್ತಾನ, ಅಲ್ಲೂ ಅವ್ರು ಗುರುತಿರಲಿಲ್ಲ. ಆದ್ರೂ ಆತನ ಎಲ್ಲೆಲ್ಲಿ ಕಾರ್ಯ ಮಾಡ್ತಾನೆ, ಎಲ್ಲದಲ್ಲಿ ಶುಭವಾಗ್ಲಿ ಆತನ ಬಾಯಿಂದ ಬಂದಿದ್ದೆಲ್ಲ ಒಳ್ಳೆ ಮಾತು, ಅದ್ಭುತ ಮಾತುಗಳೇ. ಇವಾಗ ನಾವು ನೀವು ಮಾತಾಡುವಾಗ ಹಿಂದೆ ಕುಂತು ಹರಟೆ ಹೊಡೆಯೋದು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು, ಅದೆಲ್ಲ ಮಾಡ್ಬಾರ್ದು. ಆ ಶಿಷ್ಯರು ಮಗನಾಗಿದ್ದರು. ಯೇಸುವಿನ ಮರಣದಲ್ಲಿ, ಪುನರುತ್ಥಾನದಲ್ಲಿ ನಂಬಿಕೆನೇ ಇಲ್ಲದಂಗಿದ್ರು. ಯಾಕಂದ್ರೆ ಇದನ್ನು ಹೇಳಿದ, ನಂಬಿದೆವು, ಆತನ ಬಂದಿದ್ದಲ್ಲ ಅನ್ನುವ ಒಂದು ಕಷ್ಟದಲ್ಲಿದ್ರು. ಆದ್ರ ಆತನಿಗೆ ಎದ್ದಿ ಬಂದಿದಂತದ್ದು ಅವರೆಲ್ಲರೂ ನೋಡಿ 500 ಜನರಿಗಿಂತ ಹೆಚ್ಚಾಗಿ ನೋಡಿದರು. ಆಮೇಲೆ ತನ್ನ ಪುನರುತ್ಥಾನ ಮುಗಿಸಿ ಆತನು ಪರಲೋಕ ರಾಜ್ಯಕ್ಕೆ ಏರಿ ಹೋಗುವಾಗ ಏನ್ ಮಾಡ್ದ, ತನ್ನ 11 ಮಂದಿ ಶಿಷ್ಯರನ್ನು ಬೆಟ್ಟದ ಮೇಲೆ ಕರೆಸಿ ಅವರೆಲ್ಲರ ಮೇಲೆ ಕೈಗಳನ್ನಿಟ್ಟು ತಕೊಳ್ಳಿ ಪವಿತ್ರಾತ್ಮನ ವರಗಳು ಅಂತ ಹೇಳಿ ಅಭಿಷೇಕ ಮಾಡಿ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಟ್ಟಿದ್ದವಾಗ. ಆಮೇನ್, ಹಲ್ಲೆಲೂಯಾ. ನೋಡಿ, ಆ 12 ಮಂದಿಗೆ ಏನ್ ಮಾಡ್ದ ದೇವರು, ಹೋಗು
ಇದುವರೆಗೂ ಅಭಿಷೇಕ ಮಾಡಿದ ನೋಡು ಅಂತ ದೇವರು ಯಾರಿಗೆ ಸಿಗ್ತ ನಿಮ್ಗ? ಆತನ ಅಭಿಷೇಕ ಮಾಡಿ ಈ ಲೋಕದ ಕಟ್ಟ ಕಡೆಗೆ ನನ್ನ ಸುವಾರ್ತೆ ಸಾರಿರಿ, ಶಿಷ್ಯರಾಗಿ ಮಾಡಿರಿ ಅಂತ ಹೇಳಿದ ದೇವರು. ಆದರೆ ಇಲ್ಲಿ ಸ್ವಲ್ಪ ಜನರು ಏನ್ ಮಾಡ್ತಾರ? ಶಿಷ್ಯರಾಗಿ ಮಾಡ್ರಿ ಅಂದ್ರ ತನ್ನ ಅಂಡರಲ್ಲಿ ಶಿಷ್ಯರು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರ. ದೇವರು ಆ ಮಾತಾಡಿಲ್ಲ. ನೀವು ಲೋಕದ ಕಟ್ಟೆ ಕಡೆ ಹೋಗಿ ಸುವಾರ್ತೆ ಸಾರಿ, ಯೇಸು ಕ್ರಿಸ್ತನ ತಂದೆ ಮಗ ಪವಿತ್ರಾತ್ಮನ ಹೆಸರು ಮೇಲೆ ದೀಕ್ಷೆ ಸ್ನಾನ ಮಾಡಿಸಿರಿ, ಅವರ ಪಾಪಗಳಿಗೆ ಕ್ಷಮೆಪಣೆ ಪಡಿಸಿರಿ ಅಂತೇಳಿ ಆ ಶಿಷ್ಯರಿಗೆ ಹೇಳಿದಾಗ ಅವ್ರ ಮೇಲೆ ಲೇಹನ ಮಾಡಿ ದೇವರು ಮಾಡಿದ ಅದ್ಭುತ ಕಾರ್ಯ ವರಗಳು. ಆ ವರಗಳಿಂದ ಇವತ್ತು ನಾವು ಎಲ್ಲ ಕೇಡುಗಳಿಂದ, ದುಃಖಗಳಿಂದ, ಚಿಂತೆಗಳಿಂದ, ರೋಗಗಳಿಂದ ಏನ್ ಮಾಡ್ತೀವಿ? ಪಾರಾಗುತ್ತೇವು. ಯೇಸು ಯೇಸು ಅಂದಾಗ ಏನಾಗ್ತದ? ಎಲ್ಲ ತೊಂದರೆಗಳು ನೀಗುತ್ತಾವ. ಬಲವಾದ ಹಾಡುಗಳು, ಸಂಗೀತ ಮೂಲಕ ದೇವರು ಬಹಳಷ್ಟು ಜ್ಞಾನ ನಿಮ್ಗೆ ಕೊಟ್ಟಿರಂತ. ಆದ್ರೂ ನೀವು ಪ್ರತಿನಿತ್ಯ ಸಂಗೀತಗಳು ಹಾಡ್ತೀರಿ, ಅವೆಲ್ಲ ವಾಕ್ಯದ ಭಾಗದಲ್ಲೇ ಬರುವಂತವಾಗಿದೆ. ಆದ್ರೆ ಯಾರು ಆ ವಾಕ್ಯವನ್ನು ಗ್ರಹಿಸುವುದಿಲ್ಲ. ಹಂಗ ದೇವರು ಹೋಗಿದ ತಕ್ಷಣ ಅವ್ರು ಸಾಕ್ಷಿಯಾಗಿ ಕೊಡ್ತಾರ. ನಾವು ಅಪೊಸ್ತಲರ ಕೃತ್ಯಗಳನ್ನು ನೋಡ್ಬೋದು. ದೇವರು ಬಂದಿದ್ದು ಯಾವ ಕಾರ್ಯ ಮಾಡಿದಲ್ಲ ಅವರು ಸಾಕ್ಷಿಯಾಗಿದ್ದಾರೆ. ನಾವು ಸಾಕ್ಷಿಗಳಿದ್ದೆವು, ನಾವು ಐ ವಿಟ್ನೆಸ್ ಇದ್ದಿದ್ದೇವೆ ಅಂತ ಹೇಳಕ್ ಬರ್ತಾರೆ. ದೇವರು ಪರಲೋಕ ರಾಜ್ಯಕ್ಕೆ ಏರಿ ಹೋಗ್ಯದು, ಆತನ ಪುನರುತ್ಥಾನ, he has risen ಅಂತ ಹೇಳ್ತಾರ. ಅವರು ಎಲ್ಲ ಕಡೆ ಸಾರಿ ಸುವಾರ್ತೆ ಸಾರಿ ಶಿಷ್ಯರಾಗಿ ಮಾಡ್ಕೊತ ಹೋಗ್ರಿ. ಇವತ್ತು ನೀವು ಕೆಲಸಗಳು ಏನದ? ದೇವರ ರಾಜ್ಯಕ್ಕೆ ಮಹಿಮೆ ತರಬೇಕು. ನೀವು ಕೆಟ್ಟ ಹೋಗಿದ ಮಕ್ಕಳನ್ನು ದೇವರಂತನ ನನ್ನ ಕುರಿಗಳು ನೋಡುವ ಅಧಿಕಾರ ನಿನಗೆ ಕೊಡ್ತೇನೆ, ನೋಡ್ತಿ ಪೇತ್ರ ಅಂತ ಕೇಳ್ತಾನ. ನೋಡು, ಅವ್ನು ಎಂತ ದೊಡ್ಡ ಸೌಭಾಗ್ಯಪ್ಪ ಪೇತ್ರನಿಗೆ. ಪೇತ್ರಗಂತಲ್ಲ, ಸ್ವಾಮಿ ನೀ ಏನ್ ಹೇಳ್ತೀನಿ ಅದೇ ಮಾಡ್ತೆ, ನನ್ನ ಜೀವವೆಲ್ಲ ನಿನಗಲ್ಲ. ಅದಕ್ಕೆ ಅವರು ಮರಣಕ್ಕೆ ಹೆದರದೆ ಅವರನ್ನು ವಿಚಿತ್ರವಾಗಿ ಮರಣ ಮಾಡಿದ್ರು. ಎಲ್ಲ 11 ಮಂದಿ ಅಪೊಸ್ತಲರನ್ನು ಏನ್ ಮಾಡಿದ್ರು? ಮತ್ತೆ ಅಲ್ಲಿಂದ ಪೇತ್ರ ಏನ್ ಮಾಡಿದ? ಎಲ್ಲರೂ ಮಾಡಿದ್ರೆ ಪೌಲನು ಬಂದ. ಪೌಲನು ದೇವರ ಯಜ್ಞ ಒಂದು ಇಷ್ಟು ಕೂಡ ಮೀರಿಲ್ಲ. ಅವನು ಎಲ್ಲ ಕಾರ್ಯಗಳು ಮಾಡುವ, ಅವನು ಮರಣ ಕಂಜಿಲ್ಲ. ಯಾಕಂದ್ರ ನಿಜವಾದ ದೇವರ ಸುವಾರ್ತೆ ಸಾರುವುದೇ ಅವ್ರ ಕೆಲಸ ಆಗಿತ್ತು. ಅವರ ಅಪೊಸ್ತಲರಂತ ಆರಿಸಲ್ಪಟ್ಟಿದೆ ಅವರ ಒಂದು ಕೆಲಸವಾಗಿತ್ತು. ಅವ್ರು ಏನ್ ಮಾಡ್ಬೇಕಿತ್ತು? ಲೋಕದ ಕಡೆಗೆ ಸುವಾರ್ತೆ ಸಾರಬೇಕು. ದೇವರು ಏನ್ ಹೇಳ್ತಾರ, ಆ ದೇವರ ಆತ್ಮ ಏನ್ ಚಲಿಸ್ತಿತ್ತು ಅದೇ ಕಾರ್ಯಗಳು ಮಾಡ್ತಾ ಇದ್ರು. ಈ ಸತ್ಯವಾದ ಯಾರು ತನ್ನ ಬುದ್ಧಿದಿಂದ ಬರ್ದಿದ್ದವರಲ್ಲ, ಪವಿತ್ರ ಆತ್ಮ ಭರಿತರಾಗಿ ಪವಿತ್ರ ಆತ್ಮನಿಂದ ಬರ್ದಿದ್ದವು. ಇದರಲ್ಲಿ ಯಾವ ತಪ್ಪು ತೆಗೆಯುವಂಗಿಲ್ಲ, ಯಾರು ಕೂಡಿಸುವುದಿಲ್ಲ, ಯಾರು ಹೆಚ್ಚಾಗಿ ಆಡ್ ಮಾಡುವುದಿಲ್ಲ. ಯಾಕಂದ್ರ ಇದು ನಿಜವಾದ ದೇವರಿಂದ ಬರೆಯಲ್ಪಟ್ಟಿದ ಪುಸ್ತಕ. ಹಾಗಾಗಿ ದೇವರ ಪುನರುತ್ಥಾನದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡ್ರಿ. ನಿಮ್ಮ ದುಃಖ ಚಿಂತೆಗಳೆಲ್ಲ ಮರ್ತಿ, ಯೇಸುವೆ ನೀನು ಎಷ್ಟೆಲ್ಲ ತ್ಯಾಗ ಮಾಡಿದಿ, ಎಷ್ಟೆಲ್ಲ ನಮಗೆ ಉಪಕಾರ ಮಾಡಿದಿ, ನಿನಗೆ ಸ್ತುತಿ ಸ್ತೋತ್ರಗಳು ಹೇಳ್ತೇವೆ ಏಸಪ್ಪ. ನಮ್ಮ ಮಧ್ಯದಲ್ಲಿ ಹಿಡಿದು ಬಾ, ನಮ್ಮ ಕೈಗಳನ್ನು ಹಿಡಿ ಏಸಪ್ಪ. ನಿನ್ನ ಆತ್ಮದಿಂದ ನನ್ನ ಆತ್ಮ ತುಂಬು, ಪವಿತ್ರ ಆತ್ಮನಾಗಿ ನಮಗೆ ಅಭಿಷೇಕಿಸು. ನೀ ಯಾವ ರೀತಿಯಿಂದ ನಿನ್ನ 11 ಮಂದಿ ಅಪೊಸ್ತಲರ ಮೇಲೆ ಸ್ವಾಮಿ ನೀನು ಲೇಹನ್ ಮಾಡಿದಾಗ ಅವರು ಪವಿತ್ರ ಆತ್ಮ ಭರಿತರಾದರು ಏಸಪ್ಪ. ಎಲ್ಲ ಕಾರ್ಯಗಳು ಹೆಂಗ್ ನಡೆಸಿದ್ರು ಏಸಪ್ಪ, ಅದೇ ಕಾರ್ಯಗಳು ನನ್ನಲ್ಲಿ ನಡೀಲಿ ಅಂತ ಹೇಳಿರಿ. ಯಾಕಂದ್ರೆ ಯೇಸುವೆ ನೀನು ನಮಗೆ ಕೊಟ್ಟಿದ ವರದಾನಗಳು ಏಸಪ್ಪ, ನೀ ನಮಗೆ ಕೊಟ್ಟಿದ ಒಂದೊಂದು ಮಾತುಗಳು, ನೀ ಕೊಟ್ಟಿದ ಒಂದೊಂದು ಅಧಿಕಾರ, ನೀ ಕೊಟ್ಟಿದ ಹೊಸ ಒಡಂಬಡಿಕೆ ನಮಗಾಗಿ ಏಸಪ್ಪ. ಆ ಹೊಸ ಒಡಂಬಡಿಕೆ ನಾವು ಪಾಲಿಸುವಂತೆ ನಮ್ಮ ಜ್ಞಾನ ಬುದ್ಧಿ ವಿವೇಕವನ್ನು ತೆರೆಯುವಂತ ದೇವರೇ ನಿನಗೆ ಸ್ತುತಿ ಸ್ತೋತ್ರ ಹೇಳ್ತೇನೆ. ಇವತ್ತು ನೀನು ಇಳಿದು ಬಾಯಿಸಪ್ಪ, ನಿನ್ನ ಜ್ಞಾನದಿಂದ ಅಭಿಷೇಕಿಸು, ನಿನ್ನ ವಿವೇಕದಿಂದ ಅಭಿಷೇಕಿಸು, ನಿನ್ನ ನಾಲೆಜ್ ಇಂದ ನಮ್ಮನ್ನು ಅಭಿಷೇಕಿಸು ಅಂತ ಆತನಲ್ಲಿ ಕೂಗಿರಿ, ಆತನಿಗೆ ಮೊರೆ ಇಡಿರಿ. ಯೇಸುವೆ ನೀನು ಪುನರುತ್ಥಾನ ಎದ್ದಿದಿ, ನಿನ್ನ ಹಬ್ಬ ಜೋರಾಗಿ ಮಾಡಿದ್ದೇವೆ. ಯಾಕಂದ್ರೆ ನೀನು ನಿಜವಾದ ದೇವರಿದ್ದಿ, ನಿಜವಾದ ಶಕ್ತಿ ಇದ್ದಿ, ನಿಜವಾದ ಬೆಳಕು ಇದ್ದಿ, ನಿಜವಾದ ವಾಕ್ಯವು ನೀನೇ ಆಗಿದೆ, ನಿಜವಾದ ಮೂಲೆಗಲ್ಲು ನೀನೇ ಆಗಿದೆ ಸತ್ಪ ಅಂತ ಅದನ್ನು ಕೂಗಿರಿ. ಯೇಸುವೆ ಈ ನನ್ನ ವಾಕ್ಯಕ್ಕಾಗಿ ಸ್ತೋತ್ರ, ಈ ಮಕ್ಕಳು ನಿನಗಾಗಿ ಕೂತಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ಈ ಅದ್ಭುತವಾದ ವಾಕ್ಯವು ನಮಗಾಗಿ ಕೊಟ್ಟಿದೆ ಏಸಪ್ಪ. ನೀನು ಯಾವ ರೀತಿಯ ಬೆಳಕಾಗಿ ಎದ್ದಿದೆ ಏಸಪ್ಪ. ಈ ಸಭೆಯಲ್ಲಿ ಈ ಸಭೆಯ ಮಕ್ಕಳನ್ನು ಬೆಳಕಾಗಿ ಎಬ್ಬಿಸಿ ಏಸಪ್ಪ. ಹೌದು ಏಸಪ್ಪ, ಮಕ್ಕಳು ಯಾವ ಕುಂದು ಕೊರತೆಗಳಿಂದ ಬಂದಿರ್ಬೋದು, ಯಾವ ಕಾರ್ಯಗಳಿಂದ ಯಾವ್ದು ಕಾರ್ಯಗಳು ನಡೀತಾ ಇಲ್ಲ, ಏನೋ ಬೇಕಾಗಿದ್ದಿರ್ಬೋದು ಏಸಪ್ಪ. ಈ ಮಕ್ಕಳ ಎಲ್ಲ ವಿಷಯಗಳು ಫುಲ್ಫಿಲ್ ಮಾಡಿ ಏಸಪ್ಪ. ನೀನು ಎದ್ದಿದಂಗೆ ಇವರು ಸ್ವಾಮಿ ಪುನರುತ್ಥಾನದಲ್ಲಿ ಎದ್ದಿ ಇವತ್ತಿನ ಹೊಸ ರಾಜ್ಯದಲ್ಲಿ, ನಿನ್ನ ಹೊಸ ಒಡಂಬಡಿಕೆಯಲ್ಲಿ, ನಿನ್ನ ಕವಿನೆಂಟ್ ಅಲ್ಲಿ ಸ್ವಾಮಿ ಇವರು ಪಾಲಾಗಿ ನಡೆಯುವಂತೆ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನ್ನ ಅತಿ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಯೇಸುವೆ. ಆಮೆನ್ ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್ ಆಮೆನ್. ಜೈ ಪ್ರೈಸ್ ದ ಲಾರ್ಡ್. ಯೇಸು ಎದ್ದಿದ್ದಾರೆ, ಯೇಸು ಎದ್ದಿದ್ದಾರೆ.
ಹೇಳಿದ್ದಾರೆ. ಇದು